ನೈಟಿಗೆ ಡಿನ್ನರ್ ಪ್ಲಾನ್ ಮಾಡಿ ಸಾಧ್ಯ ಆದ್ರೆ ಲಾಂಗ್ ಡ್ರೈವ್ ಹೋಗೋಣ. ಮಾವ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಯ್ತಲ್ವಾ? ರಾಜಲಕ್ಷ್ಮಿ ಪಾಸ್ ಆಗಿರೋ ಖುಷಿ ವಿಚಾರಕ್ಕೆ, ಹಾಗೆ ನಿಶ್ಚಿತಾರ್ಥ ಕೂಡ ಆಯ್ತಲ್ಲ, ಅದಕ್ಕೆ ಎಲ್ರಿಗೂ ನಾನು ಪಾರ್ಟಿ ಕೊಡೋಣ ಅಂತಿದ್ದೀನಿ. ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕರ್ಕೊಂಡು ಯಾವ್ದಾದ್ರು ರೆಸ್ಟೋರೆಂಟ್ ಹೋದ್ರೆ ಚೆನ್ನಾಗಿರುತ್ತಲ್ವಾ ಮಾವ? ಅದ್ರ ಜೊತೆಗೆ ಖರ್ಚು ಜಾಸ್ತಿ ಆಗತ್ತೆ ಕಣೋ. ನಿನ್ಗೇನ್ ಬೇಕು ಅಂತ ಹೇಳು, ಮನೇಲೆ ಮಾಡಿ ಬಡಿಸ್ತೀನಿ. ಲೇ ಅದೇನೇ ಪದ್ಮ, ಝೂನಲ್ಲಿ ಸಿಂಹಗಳಿಗೆ ಹೇಗೆ ತಿನ್ ಬೋರ್ ಆಗಿದ್ಯೋ ನಮಗೂ ಕೂಡ ಹಾಗೆ ಬೋರ್ ಆಗಿದೆ. ಆಯ್ತು ಸೀನು, ಅದಕ್ಕೆಲ್ಲ ಏರ್ಪಾಡು ಮಾಡ್ಕೋ. ನಿಮ್ಮಪ್ಪನ ಸಹಾಯನೂ ತಗೋ. ರೆಸ್ಟೋರೆಂಟ್ ಭೋಜನವು ರೆಸ್ಟೋರೆಂಟ್ ಭೋಜನವು ತುಂಬಾ ಚೆನ್ನಾಗಿರುತ್ತೆ. ಅವೆಲ್ಲ ನಾನೇ ತಿಂದು ನನ್ನ ಹೊಟ್ಟೆ ತುಂಬಿಸ್ಕೋತೀನಿ. ರೆಸ್ಟೋರೆಂಟ್ ಭೋಜನವು. ಏನಮ್ಮ ಪದ್ಮ, ಎಲ್ಲಿಗೆ ಹೇಳ್ಕೊಂಡು ಹೋಗ್ತಿದ್ಯಾ? ಏನಮ್ಮ? ಏನು ಏನು ನೀನ್ ಮಾಡ್ತಾ ಇರೋ ಕೆಲ್ಸ? ನಿನಗ್ ದುಡ್ಡು ಇಟ್ಕೊಳ್ಳೋದ್ ಕಷ್ಟ ಆದ್ರೆ ನನಗ್ ಹೇಳು, ನಾನು ಇಟ್ಕೋತೀನಿ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಯಾವ್ದ್ರ ಬಗ್ಗೆ ಅಂತ ಕೇಳ್ತಿಯಲ್ಲೋ? ದುಡ್ಡಿನ ಬಗ್ಗೆ. ಜಾನ್ಕಿ ಅತ್ತಿಗೆ 1,000 ಜನಕ್ಕಾದ್ರೂ ಅಡಿಗೆ ಮಾಡ್ತಾಳಲ್ವಾ? ಮಾಡ್ಬೇಕು ಅನ್ಕೊಂಡ್ರೆ ಅವಳು ಮಾಡಲ್ವಾ? ಅಷ್ಟಕ್ಕೂ ಅಡಿಗೆ ಮಾಡೋದಿಕ್ಕೆ ಅವಳಿದ್ದಾಳೆ, ಬಡ್ಸೋದಿಕ್ಕೆ ನಾನಿದ್ದೀನಿ. ನೀನ್ ಯಾಕೆ ಸುಮ್ನೆ ದುಡ್ಡು ಖರ್ಚು ಮಾಡ್ತಾ ಇದೀಯಾ? ಅಮ್ಮ, ನೀನ್ ಏನೇ ಹೇಳೋದಾದ್ರೂ ನೇರವಾಗಿ ಹೇಳಮ್ಮ. ಪಾರ್ಟಿ ಯಾಕೋ ಅರೇಂಜ್ ಮಾಡ್ದೆ? ಅದ್ರ ಅಗತ್ಯ ಏನಿತ್ತು? ರಾಜಲಕ್ಷ್ಮಿ ಏನಾದ್ರೂ ಸ್ಟೇಟ್ಗೆ ಫಸ್ಟ್ ಬಂದಿದ್ದಾಳಾ? ಮಾಮೂಲಿಯಾಗಿ ನಮ್ಮೂರಿಗೆ ಫಸ್ಟ್ ಬಂದಿದ್ದಾಳ ಅಷ್ಟೇ. ಅಣ್ಣನೇ ತಲೆ ಕೆಡಿಸ್ಕೋತಿಲ್ಲ, ನೀನ್ ಯಾಕೆ ಪಾರ್ಟಿ ಕೊಡ್ಬೇಕು ಅಂತಿದ್ಯಾ? ಅಮ್ಮ, ಯಾಕೆ ಎಲ್ಲಾ ವಿಷಯಕ್ಕೂ ಈ ತರ ಕಂಜೂಸ್ ತರ ಆಡ್ತಾ ಇದೀಯಾ? ಮಾವ ಯಾವತ್ತಾದ್ರೂ ನಿನ್ ವಿಷಯದಲ್ಲಿ ಈ ತರ ಯೋಚನೆ ಮಾಡಿದಾರ? ಅದು ಅಲ್ದೇನೆ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳ್ಸೋವರೆಗೂ ಮಾತ್ರ ತವ್ರ ಮನೆ ಜವಾಬ್ದಾರಿ. ಆದ್ರೂ ಕೂಡ ಇಷ್ಟು ವರ್ಷ ಆದ್ರೂ ಇದೇ ಮನೆಯಲ್ಲಿದ್ದೀವಿ. ಮಾವ ತನ್ನ ಸ್ವಂತ ಮಗನ್ ತರ ನನ್ನ ಬೆಳೆಸಿದಾರೆ. ಆ ಖರ್ಚೆಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತೆ ಅಂತ ಗೊತ್ತಾ ಅಮ್ಮ? ಅದ್ ಹಾಗಲ್ಲ ಕಣೋ, ಅದೇ ಬೇರೆ ಇದೇ ಬೇರೆ. ಯಾಕೆ ಸುಮ್ನೆ ದುಡ್ಡನ್ನ ಹಾಳು ಮಾಡ್ಕೋತೀಯೋ? ರಾಜಲಕ್ಷ್ಮಿ ಪಾಸ್ ಆದ್ರೆ ಖರ್ಚು ಮಾಡೋ ಅಗತ್ಯ ನಿನಗೇನಿದೆ? ಇಲ್ಲಮ್ಮ, ನಮ್ಮ ಮನೇಲಿ ಒಂದ್ ಹೆಣ್ಣು ಹುಡುಗಿ ಪಾಸ್ ಆಗಿದೆ ಅಂತ ನನಗ್ ತುಂಬಾ ಗರ್ವ ಅನಿಸ್ತಿದೆ. ಆಮೇಲೆ ಎಲ್ರೂ ಒಟ್ಟಿಗೆ ಡಿನ್ನರ್ಗೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ರಾಜಲಕ್ಷ್ಮಿ ಕೂಡ ತುಂಬಾನೇ ಖುಷಿ ಪಡ್ತಾಳೆ. ಈ ಪಾರ್ಟಿ ಮಾಡ್ಲೇಬೇಕು. ಆ ಪಾರ್ಟಿಲಿ ಆಧ್ಯಾನ ಒಪ್ಪಿಸ್ಲೇಬೇಕು. ಸೀನು, ಅದು ಹಾಗಲ್ಲ ಕಣೋ. ಇನ್ಯಾವತ್ತೂ ನನ್ನ ಹತ್ರ ಇಂಥ ವಿಷಯ ಮಾತಾಡ್ಬೇಡ. ಬೇಗ ಹೋಗಿ ರೆಡಿ ಆಗು. ನಾನ್ ಇಷ್ಟ ಹೇಳಿದ್ರು ನಿನ್ಗೆ ಅರ್ಥ ಆಗ್ತಿಲ್ವೇನೋ? ಮಾವ ಅತ್ತೆ ಅಂತಿರ್ತೀಯ, ಕೊನೆಗ್ ನಮ್ಮನ್ ಏನ್ ಮಾಡ್ತೀಯ ಅಂತ ಭಯ ಆಗ್ತಿದೆ. ಅಮ್ಮ, ನನಗ್ ನೀವ್ ಹೆಂಗೋ ಅತ್ತೆ ಮಾವ ಕೂಡ ಹಂಗೇನೆ. ಮೊದ್ಲು ಹೋಗಿ ಪಾರ್ಟಿಗೆ ರೆಡಿ ಆಗು. ಅದ್ ಹಾಗಲ್ಲ ಕಣೋ ಸೀನು. ಛೇ, ನನ್ ಮಾತನ್ನ ಈ ಮನೇಲಿ ಯಾರು ಕೇಳಲ್ಲ. ಕೊನೆಗೆ ಹೆತ್ತು ಮಗನೂ ಕೇಳಲಿಲ್ಲ. ಎಲ್ಲ ನನ್ ಕರ್ಮ. ಇವತ್ತಿವ್ರನ್ನ ಹೇಗಾದ್ರೂ ಬುಟ್ಟಿಗೆ ಹಾಕ್ಲೇಬೇಕು. ಏನ್ರಿ? ಏನೇ? ಇವತ್ ನಿಮ್ಗೆ ಕಜ್ಜಾಯ, ಜಿಲೇಬಿ, ಸ್ವೀಟು ಏನಾದ್ರೂ ತಗೊಂಡ್ ಬರ್ಲಾ ರೀ? ಊಟಕ್ಕೆ ಹೋಗ್ತಿರುವಾಗ ಇದೆಲ್ಲ ಏನಕ್ಕೆ? ಹಾಗಲ್ಲ ರೀ, ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಸ್ವೀಟ್ಸ್ ತಿಂತ ಮಾತಾಡೋಣ ಅಂತ. ನೀನ್ ಹೀಗೆಲ್ಲ ಸ್ವೀಟ್ ಬಗ್ಗೆ ಮಾತಾಡಿದ್ರೆ ನನಗೆ ಫಸ್ಟ್ ನೈಟ್ ನೆನ್ಪು ಬರ್ತದೆ. ಮುಖ್ಯವಾದ ವಿಷಯ ಅಂದ್ರೆ ಅದೇನಾ? ಹಾಗಿದ್ರೆ ಬೇಗ ಊಟ ಮುಗಿಸ್ಕೊಂಡು ಬರೋಣ ಬಾ. ಚಿಚಿ, ಅದಲ್ಲ ರೀ, ಆದ್ಯ ಬಗ್ಗೆ ಮಾತಾಡ್ಬೇಕು. ಆದ್ಯ ಬಗ್ಗೆನಾ? ಏನ್ ವಿಷಯ ಹೇಳು. ಈ ಮನೆ ವಾರಸ್ತಾರ ನನ್ ಮಗ ಬಿಟ್ಟು
ಅವನ ಬಗ್ಗೆ ಯೋಚನೆ ಮಾಡ್ದೇನೆ ನಿಮ್ಮ ಅಣ್ಣ ಆದ್ಯ ಬಗ್ಗೆ ರಾಜಲಕ್ಷ್ಮಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ಅವ್ರ ಈ ಮನೆಗೆ ಲಕ್ಷ್ಮೀ ದೇವಿನೋ ಏನೋ ಗೊತ್ತಿಲ್ಲ, ಈ ಮನೇಲಿರೋ ಲಕ್ಷ್ಮಿನೆಲ್ಲ ಅವ್ರಿಗೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ನೀವು ಹೀಗೆ ರಾಮಂಗ್ ಲಕ್ಷ್ಮಣನ್ ಹಾಗೆ ನಿಮ್ಮ ಅಣ್ಣಂಗ್ ಜೊತೆಯಾಗಿದ್ರೆ ಕೊನೆಗೆ ವನವಾಸ ಬಿಟ್ರೆ ಏನು ಉಳಿಯಲ್ಲ ನಮ್ಗೆ. ಬುದ್ಧಿ ಇದೆಯಾ ನಿಂಗೆ? ಯಾಕ ಥರ ಮಾತಾಡ್ತಿದ್ಯಾ? ನಮ್ಮೂರಲ್ಲಿರೋ 500 ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮ ಅಣ್ಣ, ನಮ್ಮ ಬಗ್ಗೆ ಯೋಚನೆ ಮಾಡಿರಲ್ವಾ? ನೀನ್ ಬೇಡದೇ ಇರೋದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ನಮ್ಮ ಅಣ್ಣನ ಒಳ್ಳೆತನದ ಬಗ್ಗೆ ಗೊತ್ತಲ್ವಾ? ಭಾವನ ಅವ್ರ ಒಳ್ಳೆತನದ ಬಗ್ಗೆ ಗೊತ್ತು ರೀ ನನ್ಗೆ. ಧರ್ಮದಲ್ಲಿ ಶ್ರೀರಾಮಚಂದ್ರ ಅಂತ ಒಪ್ಕೋತೀನಿ. ಆದ್ರೆ ಅವ್ರಿಗಿರೋ ಉದಾರವಾದ ಮನಸ್ಸಿನಿಂದ ಬಂದವ್ರು ಹೋದವ್ರಿಗೆಲ್ಲ ಕೊಡ್ತಾ ಹೋದ್ರೆ ನಮ್ಮ ಮಗ ದೊಡ್ಡವನಾಗೋ ಅಷ್ಟರಲ್ಲಿ ಏನು ಉಳಿದಿರುತ್ತೆ? ಬಿಟ್ಟು ಬಗ್ಗೆನೂ ಕೂಡ ಏನಾದ್ರೂ ಪ್ಲಾನ್ ಮಾಡ್ಕೋಬೇಕು ಅಲ್ವಾ? ಇವಾಗಾದ್ರೂ ನಿಮ್ಮ ಅಣ್ಣನ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ರಿ. ನೋಡು ಪಾರ್ವತಿ, ನಮ್ಮ ಅಣ್ಣ ಆಗ್ಲಿ ಕುಟುಂಬ ಆಗ್ಲಿ ನನಗೆ ತುಂಬಾ ಇಷ್ಟ. ನೀ ನನ್ನ ಹೆಂಡತಿ ಅಲ್ವಾ? ಶಿವ ಪಾರ್ವತಿ ತರ ನೀನು ನನ್ನಲ್ಲೇ ಒಬ್ಳಾಗಿರ್ತೀಯ ಅನ್ಕೊಂಡೆ. ಆದ್ರೆ ನೀನ್ ಬೇರೆ ತರ ಯೋಚನೆ ಮಾಡ್ತಿದ್ಯಾ. ನಮ್ಮ ಅಣ್ಣ ದೇವ್ರು ಅಂತ ಗೊತ್ತಿದ್ಮೇಲೂ ನೀನು ಈ ತರ ಮಾತಾಡಕ್ ಹೇಗ್ ಸಾಧ್ಯ? ನಮ್ಮಣ್ಣ ನನ್ನ ಮಗ ಬಿಟ್ಟುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಆ ದೇವ್ರಂತ ಮನುಷ್ಯನ ಬಗ್ಗೆ ಈ ತರ ಮಾತಾಡಿದ್ರೆ ನಿನ್ಗೆ ಒಳ್ಳೇದಾಗತ್ತಾ? ಈ ತರ ನೀನ್ ಬೇಡದೇ ಇರೋದೆಲ್ಲ ಯೋಚನೆ ಮಾಡ್ಕೊಂಡು ನಿನ್ ಮರ್ಯಾದೆನ ಕಳ್ಕೋಬೇಡ. ಅಣ್ಣ ಮನೆಗೆ ಮಾತ್ರ ದೊಡ್ಡವರಲ್ಲ, ಮನ್ಸಿಂದನೂ ಅವ್ರು ದೊಡ್ಡವರು ಅಂತ ನಿಂಗೆ ಅರ್ಥ ಆಗ್ತಿಲ್ಲ. ಹಾಗಲ್ಲ ರೀ, ನಮ್ಮಪ್ಪನ್ಗೆ ನಾನು ಅಂದ್ರೆ ತುಂಬಾ ಇಷ್ಟ. ಹಾಗಂತ ಮನೇಲೆ ಶಾಶ್ವತವಾಗಿಲ್ಲ ಅಲ್ವಾ? ಹಾಗೇನೆ ಯಾವತ್ತೋ ಒಂದಿನ ಅವ್ರಿಗೂ ಕೂಡ ಮದ್ವೆ ಮಾಡಿ ಕಳಿಸ್ಬೇಕಲ್ವಾ? ಯಾಕೀಗ ಓದೋದು ಅಂತ ಹೇಳ್ದೆ ಅಷ್ಟೆ. ಗಂಡನ್ ಮನೆಗ್ ಕಳ್ಸೋರನ್ನ ಕಾಲೇಜಿಗೆ ಕಳಿಸ್ತೀನಿ ಅಂತಿದ್ದೀರಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ಮಣ್ಣ ಒಂದ್ಸಲ ತೀರ್ಮಾನ ತಗೊಂಡ್ರೆ ಅದನ್ನ ಬದಲಾಯಿಸೋ ಮಾತೇ ಇಲ್ಲ. ಊರಿನ ದೊಡ್ಡ ಜನಗಳೇ ಮನೆಗೆ ಬಂದು ನಮ್ಮ ಅಣ್ಣನ ಹತ್ರ ಸಲಹೆ ತಗೋತಾರೆ. ಹಾಗಿರುವಾಗ ನನ್ನ ವಿಷಯದಲ್ಲಿ, ನಮ್ಮ ಬಿಟ್ಟು ವಿಷಯದಲ್ಲಿ ಯಾವಾಗ ಏನ್ ಮಾಡ್ಬೇಕು ಅಂತ ಅಣ್ಣಂಗೆ ಗೊತ್ತಿರಲ್ವಾ? ಇವ್ರ ಹೆಸರು ಶಿವರಾಜು ಅಂತ ಅಲ್ಲ, ಬೋಲಾಶಂಕರ ಅಂತ ಕರಿಬೇಕು. ಶಂಭವ ಅಂತಿದ್ದ ಹಾಗೆ ದಾನ ಮಾಡ್ಬಿಡ್ತಾರೆ. ಜೊತೆಗೆ ಮೂಗಿನ ಮೇಲೆ ಕೋಪ. ಮುಂದಾಲೋಚನೆ ಅಂತೂ ಮೊದಲೇ ಇಲ್ಲ. ಆದ್ಯಾ, ಇದರಲ್ಲಿ ಯಾವ ಡ್ರೆಸ್ ಹಾಕೊಳ್ಳಿ? ನಿನಗಿಷ್ಟ ಆಗಿದ್ದನ್ನ ಹಾಕು. ಹಾಗಲ್ಲ ಆದ್ಯಾ, ನೀನೊಂದು ಸೆಲೆಕ್ಟ್ ಮಾಡ್ಬೋದಲ್ವಾ? ಒಂದ್ ಕೆಲಸ ಮಾಡು, ಜೀನ್ಸ್ ಹಾಕೊಂಡ್ಬಿಡು. ಹಾ, ಜೀನ್ಸಾ? ಹಾ, ನಾನು ಹಾಕೊಳ್ಳಲ್ಲ. ಅಪ್ಪಂಗೇನಾದ್ರೂ ಗೊತ್ತಾದ್ರೆ ಅಷ್ಟೇ. ರಾಜಲಕ್ಷ್ಮಿ, ಇವಾಗ ನಿಮ್ ಫ್ಯಾಮಿಲಿ ಅನಾಲಿಸಿಸ್ ಮಾಡೋದು ಬೇಡ. ಎಲ್ಲಿನ ಡ್ರೆಸ್ ತೋರ್ಸು. ಹಾಗಾದ್ರೆ ಈ ಡ್ರೆಸ್ ಹಾಕು. ರಾಜಲಕ್ಷ್ಮಿ, ಇನ್ನೂ ರೆಡಿ ಆಗಿಲ್ವಾ? ರೆಡಿ ಆಗ್ತಿದ್ದೀನಿ ಅತ್ತೆ. ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇಷ್ಟೊತ್ತು ಬೇಕೇನೆ? ರೆಡಿ ಆಗು ಬೇಗ. 2 ನಿಮಿಷದಲ್ಲಿ ರೆಡಿ ಆಗಿ ಹೋಗ್ತೀನಿ ಅತ್ತೆ. ಇರು ಇರು ಇರು. ಏನು ಇದನ್ನ ಹಾಕೋತ್ಯಾ? ಹೌದು ಅತ್ತೆ. ನಿನ್ನ ಅತ್ತೆ ಏನು ಹೇಳಿದ್ರು ಅಂತ ನೆನ್ಪಿದ್ಯಾ? ನನ್ ಸೊಸೆ ಟಿಪ್ ಟಾಪ್ ಆಗಿ ರೆಡಿ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಈ ಡ್ರೆಸ್ ಯಾಕೆ? ಜೀನ್ಸ್ ಹಾಕೋ. ಏನೇ ಜೀನ್ಸ್ ಹಾಕೋತ್ಯಾ ನೀನು? ಇಲ್ಲ ಅತ್ತೆ. ಈ ಡ್ರೆಸ್ ಹಾಕೊಂಡ್ ಬಾ. ಸರಿ ಅತ್ತೆ. ಇಷ್ಟ ಆಗಿರೋ ಡ್ರೆಸ್ ಹಾಕೊಳ್ಳಕ್ಕೂ ಕೂಡ ಇಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸಾ? ಇಂಥ ರೂಲ್ಸ್ ಆರ್ಮಿಲೂ ಕೂಡ ಇರಲ್ಲ. ಕನಿಷ್ಠ ಅತ್ತೆ ಮನೇಲಾದ್ರೂ ಇಂಥ ಕಂಡೀಷನ್ಸ್ ಎಲ್ಲ ಇರಲ್ಲ ಅಂತ ಅನ್ಕೊಂಡಿದ್ದೆ. ಅವ್ರು ಕೂಡ ರೂಲ್ಸ್ ಹಾಕಿದ್ರು. ಆದ್ಯಾ, ಮನೇಲಿ ಹಿಸ್ಟ್ರಿ ತಗೋತೀನಿ ಅಂದಾಗ ಒಪ್ಕೊಂಡಿದ್ದಾರೆ. ಆದ್ರೆ ಅವರೇನೋ ಹೋಮ್ ಸೈನ್ಸ್ ಅಂತಿದ್ದಾರೆ. ಆದ್ರೆ ನಿಜವಾಗ್ಲೂ ಹೋಮ್ ಸೈನ್ಸ್ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ ಆದ್ಯಾ. ನಿನಗಿಷ್ಟ ಇಲ್ದಿದ್ರೆ ತಗೋಬೇಡ ರಾಜಿ. ಅವರು ಅಷ್ಟು ಖಂಡಿತವಾಗಿ ಹೇಳಿದ್ದಾರಲ್ವಾ? ಅವ್ರೇನಾದ್ರೂ ಕಾಲೇಜಿಗೆ ಬರ್ತಾರಾ? ಹಾಗಾದ್ರೆ ನೀನ್ ಯಾವ ಸಬ್ಜೆಕ್ಟ್ ತಗೊಂಡಿದ್ಯಾ ಅಂತ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ನಿನಗಿಷ್ಟ ಆಗಿರೋ ಸಬ್ಜೆಕ್ಟ್ ನ ತಗೋ,
ಪ್ರಾಬ್ಲಮ್ ಬಂದಾಗ ನೋಡ್ಕೊಳ್ಳೋಣ ಬಿಡು. ಬೇಡ. ಇದನ್ನ ಹಾಕೊಂಡ್ರೆ ಒಳ್ಳೆ ಸರ್ಕಸ್ ಅಲ್ಲಿ ಜೋಕರ್ ಇದ್ದಂಗೆ ಇರ್ತೀನಿ. ಮೊದ್ಲೇ ಅಮೆರಿಕ ಹುಡುಗಿ, ಯಾವ್ದು ಹಾಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಲೋ ಮಾವ, ಹೇಗಿದೆ ನನ್ ಡ್ರೆಸ್? ಚೆನ್ನಾಗಿದೆ ಕಣೋ. ಜೂನಿಯರ್ ಜೇಮ್ಸ್ ಬಾಂಡ್ ತರ ಇದೆಯಾ? ಅಂದ್ರೆ ಕಾಮಿಡಿಯನ್ ಆಗಿದ್ದೀನಾ? ಲೇ, ಅವ್ರ ದೊಡ್ಡ ಹೀರೋ ಕಣೋ. ನೀನು ಹೀರೋ ತರ ಇದೆಯಾ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಮಾವ. ನೀನ್ ಗ್ರೇಟ್ ಕಣೋ. ಹೀರೋ ತರ ರೆಡಿ ಆಗ್ಬಿಟ್ಟಿದ್ಯಾ. ನನಗೆ ಏನ್ ಹಾಕೊಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಯಾವ್ದು ಇಷ್ಟ ಆಗ್ಲಿಲ್ವಾ ಇದ್ರಲ್ಲಿ? ಯಾವ್ದು ಚೆನ್ನಾಗಿದೆ ಅಂತ ಗೊತ್ತಾಗ್ತಿಲ್ಲ ಕಣೋ. ಹಾಗಾದ್ರೆ ಪಾರ್ಟಿನ್ ಬಿಟ್ಟು ಬಟ್ಟೆ ಅಂಗಡಿಗೆ ಹೋಗೋಣವಾ? ಲೇ ಬಿಟ್ಟು, ಎಷ್ಟ್ ಕಷ್ಟಪಟ್ಟು ಪಾರ್ಟಿ ಕೊಡಿಸ್ತಿದೀನೋ. ಯಾರಿಗೋಸ್ಕರ? ಅದೇ ರಾಜಲಕ್ಷ್ಮಿಗೋಸ್ಕರ. ಓಹೋ, ಹಾಗಾದ್ರೆ ಓಕೆ. ಮತ್ತೆ ಯಾವ್ದು ಹಾಕೋಬೇಕು ಅನ್ಕೊಂಡಿದ್ಯಾ? ನಿನ್ ತರನೇ ಒಂದು ವೈಟ್ ಶರ್ಟ್ ಪ್ಯಾಂಟು ಹಾಕೊಳ್ಳ. ವೇಟರ್ ಹಾಗಿರ್ತೀಯ. ಮತ್ತೆ ಈ ರೆಡ್ ಶರ್ಟ್ ಓಕೆನಾ? ಕಾಲರ್ ಹಿಂದೆಗಡೆ ಕರ್ಚಿಫ್ ಹಾಕೋ ಮಾವ. ಒಂದ್ ದೊಡ್ಡ ರೌಡಿ ತರ ಇರ್ತೀಯ. ರೌಡಿನ? ಲೇ, ನನ್ ಹೀರೋ ಕಣೋ. ಹೀರೋ ತರ ಕಾಣಿಸ್ಬೇಕು. ಹೌದಾ? ಹಾಗಾದ್ರೆ ಒಂದ್ ಐಡಿಯಾ ಹೇಳ್ತೀನಿ. ಆದ್ಯಾಕನ್ಗೆ ಈ ತರ ಒಳ್ಳೆ ಸ್ಟೈಲ್ ಡ್ರೆಸ್ ಅಂದ್ರೆ ಇಷ್ಟ. ಇದನ್ ಟ್ರೈ ಮಾಡಿ ನೀನು. ಏನೋ ಹೇಳ್ತಿದ್ಯಾ? ನಿಮ್ ಮಾಧ್ಯ ಹಾಕಂಗ್ ಇಷ್ಟ ಆಗಿರೋದೇ ಹಾಕೋಬೇಕು ಅಂತನಾ? ನಿಜ ಹೇಳಿದೀನ್ ಮಾವ. ನೀನ್ ಅದನ್ನ ಹಾಕೊಳ್ತೀಯೋ ಹಾಕೊಳ್ಳಲ್ವೋ ಅದು ನಿನ್ನ ಇಷ್ಟ. ನನ್ ಮನ್ಸಲ್ಲಿರೋದನ್ನ ಕಂಡು ಹಿಡಿದ್ಬಿಟ್ಟೆ ಕಣೋ ಬಿಟ್ಟು. ಸಿನು, 2 ನಿಮಿಷ ಅಮ್ಮ, ರೆಡಿ ಆಗ್ಬಿಟ್ಟೆ. ನೀನ್ ಬರೋದ್ ನನ್ಗಿಷ್ಟ ಇಲ್ಲ ಕಣೋ. ಇದೇನಮ್ಮ ಹೀಗ್ ಮಾತಾಡ್ತಿದೀಯಾ? ಪಾರ್ಟಿಗ್ ನಾನ್ ಬರೋದ್ ಇಷ್ಟ ಇಲ್ವಾ? ಅದಲ್ಲ ಕಣೋ, ನೀನ್ ಬಿಲ್ ಕಟ್ಬೇಕಾಗತ್ತಲ್ಲ, ಅದೇ ನನ್ ಸಂಕಟ. ನಿನ್ಗೆ ಆಲ್ರೆಡಿ ಹೇಳಿದ್ನಲ್ಲಮ್ಮ, ಬಿಲ್ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಅಂತ. ಆದ್ರೆ ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಕಲ್ವೇನೋ? ಅಮ್ಮ, ನಮ್ ಹತ್ರ ಬೇಜಾನ್ ಇದೆಯಲ್ಲಮ್ಮ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹತ್ರ ಕೂಡ ತುಂಬಾ ದುಡ್ಡಿದೆ ಕಣೋ. ಆದ್ರೂ ಕುಬೇರನ್ ಹತ್ರ ಸಾಲ ಮಾಡ್ಲಿಲ್ವಾ? ಹೆಚ್ಚು ಕಮ್ಮಿ ಆದ್ರೆ ನಮ್ ಪರಿಸ್ಥಿತಿ ಕೂಡ ಅಷ್ಟೇ. ಅಮ್ಮ, ನೀನು ನಿನ್ ಕಂಪ್ಯಾರಿಸನ್ಸ್. ನೀನ್ ಹೋಗು, ನಾನ್ ಬರ್ತೀನಿ. ಅದಲ್ವೋ, 2 ನಿಮಿಷದಲ್ಲಿ ಬರ್ತೀನಿ. ಹೋಗು. ಸಿನು, ಹೋಗು ಹೋಗು ಹೋಗು. ಸಿನು, ನನ್ ಮಾತ್ ಕೇಳೋ ಸಿನು. ಮಾವ, ರೆಸ್ಟೋರೆಂಟ್ ಅಲ್ಲಿ ಫುಲ್ ಆರ್ಡರ್ ಕೊಡ್ಬೇಕು. ಕೊಡ್ತಾರೆ ಬಿಡು. ನಿನ್ಗೋಸ್ಕರ ಟೇಬಲ್ ಕುರ್ಚಿ ಎಲ್ಲ ಗಟ್ಟಿಯಾಗಿರತ್ತೆ, ಅದನ್ನೆಲ್ಲ ಕೊಡ್ತಾರೆ ಬಿಡು. ಅತ್ತೆ, ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನ್ ತುಂಬಾ ಕಂಜೂಸತ್ತೆ. ಬಡವಾ ನಿನ್ನ. ಮಾವ ಬಂದ್ರು, ಹೋಗು. ಶಿವರಾಜು, ಈ ತಣ್ಣನೆ ಸಾಯಂಕಾಲದಲ್ಲಿ ಒಳ್ಳೆ ಪಾರ್ಟಿಗೆ ಹೋಗ್ತಾ ಇದೀವಿ. ಹೌದು, ಎಲ್ರು ಬಂದಾಗೆ ಅಲ್ವಾ? ಅದೇಕ ಮತ್ತೆ ರಾಜಲಕ್ಷ್ಮಿ ಅಕ್ಕ ಇನ್ನೂ ಬಂದಿಲ್ಲ ಮಾವ. ಓಹೋ, ನಿಂತ್ಕೊಂಡು ನೋಡ್ತಿದ್ಯಲ್ಲೋ, ಬೇಗ ಹೋಗಿ ಕರ್ಕೊಂಡ್ ಬಾ. ಅಷ್ಟಕ್ಕೂ ಪಾರ್ಟಿ ಅರೇಂಜ್ ಮಾಡಿರೋದೇ ಅವಳಿಗೋಸ್ಕರ ಅಲ್ವಾ? ಅಂದ್ರೆ ನಮ್ಗೋಸ್ಕರ ಅಲ್ವಾ? ಅಂದ್ರೆ ಅವಳು ಪಾಸ್ ಆಗಿರೋದಕ್ಕೆ ಪಾರ್ಟಿ ಕೊಡ್ತಾ ಇದೀನಲ್ಲ, ಅದಕ್ಕೆ ಹೇಳ್ದೆ. ಓಹೋ, ಫಸ್ಟ್ ಟೈಮ್ ಹೀಗೆ ಊಟಕ್ಕೆ ಹೊರಗಡೆ ಹೋಗೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಖರ್ಚು ಮಾಡ್ತಾ ಇರೋದು ನನ್ ಮಗ ಅಲ್ವಾ? ನಿಮ್ಮೆಲ್ರಿಗೂ ಚೆನ್ನಾಗೇ ಇರತ್ತೆ. ನೀವೇನ್ ಬಾವ ಪಂಚೆ ಉಟ್ಕೊಂಡಿದ್ದೀರಾ? ಸಂಪ್ರದಾಯಕ? ಅದಲ್ಲ ಶಿವರಾಜು, ನಾವೀಗ ಹೋಗ್ತಿರೋದು ದೊಡ್ಡ ರೆಸ್ಟೋರೆಂಟ್ಗೆ ಅಲ್ವಾ? ತಿನ್ಬೇಕಾದ್ರೆ ಲುಂಗಿ ಲೂಸ್ ಮಾಡ್ಕೊಂಡ್ರೆ ಜಾಸ್ತಿ ತಿನ್ಬಹುದು, ಅದಕ್ಕೆ ಹೀಗೆ. ಯಾವಾಗ್ಲೂ ನಿಮ್ಗೆ ತಿನ್ನೋದ್ರ ಬಗ್ಗೆನೇನಾ? ಏನೇ ಪದ್ಮ, ಈ ಇಡೀ ಪ್ರಪಂಚದಲ್ಲಿ ತಿಂದೇ ಇರೋ ಒಂದೇ ಒಂದು ಜೀವಿನ ತೋರ್ಸು ನನಗೆ. ಅದು ಮಾತ್ರ ಆಗಲ್ಲ ನಿನಗೆ. ಸರಿ, ಹಾಗಾದ್ರೆ ಟೈಮ್ ಆಗ್ತಾ ಇದೆ, ಹೊರಡೋಣವಾ? ರಾಜಿ,
ಅಮ್ಮ ರಾಜಲಕ್ಷ್ಮಿ, ಇದೇನಿದು? ರಾಜಲಕ್ಷ್ಮಿ ಒಬ್ಳೆ ಬರ್ತಿದ್ದಾಳೆ. ಪಾರ್ಟಿಗೆ ಆದ್ಯ ಬರಲ್ವಾ? ನಾನೆಲ್ಲ ಪ್ಲಾನ್ ಮಾಡಿರೋದೇ ಅವಳಿಗೋಸ್ಕರ. ರಾಜಿ, ಆದ್ಯ ಬರ್ಲಿಲ್ವಾ? ಅಮ್ಮ, ಅವಳಿಗೆ ಆನ್ಲೈನಲ್ಲಿ ಏನೋ ಮೀಟಿಂಗ್ ಇದೆಯಂತೆ, ಅವಳು ಬರಲ್ಲ ಅಂತ ಹೇಳಿದ್ಲು. ಅದ್ ಹೆಂಗಾಗತ್ತೆ? ಪಾರ್ಟಿ ಅಂದ್ಮೇಲೆ ಮನೇಲಿರೋರೆಲ್ಲ ಬರ್ಬೇಕಲ್ವಾ? ಮೀಟಿಂಗು ಅದು ಇದು ಎಲ್ಲ ಇನ್ಯಾವಾಗ್ಲಾದ್ರೂ ನೋಡ್ಕೋಬಹುದು. ಆದ್ರೆ ಏನು ತಿಂದೇನೆ ಒಬ್ಳೆ ಮನೇಲಿ ಹೇಗಿರ್ತಾಳೆ? ಹೌದು ಅತ್ತೆ, ಅವಳೊಬ್ಳೆ ಹೇಗಿರ್ತಾಳೆ ಹೇಳಿ? ನೀವು ಹೋಗಿ ಕರೀರಿ, ನೀವು ಕರೆದ್ರೆ ಪಕ್ಕ ಬರ್ತಾಳೆ. ಇಲ್ಲ ಮಾವ, ಅವಳು ಬರಲ್ಲ ಅಂತ ಹೇಳಿದ್ಲು. ಇವನ್ ಯಾಕೆ ಇಷ್ಟ ಅವಸರ ಮಾಡ್ತಾ ಇದ್ದಾನೆ? ಪ್ರಪಂಚದಲ್ಲಿ ಯಾರಾದ್ರೂ ಖರ್ಚು ಕಮ್ಮಿ ಮಾಡ್ಕೋಬೇಕು ಅನ್ಕೋತಾರೆ, ಇವನ್ ನೋಡಿದ್ರೆ ಜಾಸ್ತಿ ಮಾಡ್ಕೋತಿದ್ದಾನಲ್ಲ. ಅವಳಿಗೋಸ್ಕರ ನಾವ್ ಯಾಕೆ ಕಾಯ್ಬೇಕು? ನಾವು ಹೊರಡೋಣ, ನಡೀರಿ. ಅಷ್ಟೊಂದು ಅಗತ್ಯ ಇದ್ರೆ ಪಟ್ನ ಕಟ್ಕೊಂಡ್ ತರೋಣ ಅಷ್ಟೇ. ಹಾ, ಈ ಐಡಿಯಾ ಏನೋ ಚೆನ್ನಾಗಿದೆ. ಹೋಗ್ ನಾವೇ ಪಾರ್ಸೆಲ್ ತಂದ್ಬಿಡೋಣ. ಬನ್ನಿ ಹೋಗೋಣ. ಹಾ ಸರಿ, ಬನ್ನಿ ಬನ್ನಿ. ಇವ್ರು ಯಾರಿಗೂ ನನ್ ಕಷ್ಟನೇ ಅರ್ಥ ಆಗ್ತಿಲ್ವಲ್ಲ. ಸರಿ, ಇದು ಒಂಥರ ಒಳ್ಳೇದೆ. ಆದ್ಯ ಇಲ್ಲೇ ಇರ್ತಾಳೆ ಅಂದ್ರೆ ನಾನು ಇಲ್ಲೇ ಇರ್ತೀನಿ. ಎಲ್ರು ಹೊರಗೆ ಹೋದ್ಮೇಲೆ ನನ್ ಪ್ರೀತಿ ವಿಷಯನ ಆದ್ಯಂಗೆ ಹೇಳ್ಬಿಡ್ಬೋದು. ಹಾ ನಡೀರಿ. ಬಾ ಬಿಟ್ಟು ನೀವು ಹೋಗಿ, ನಾನು ಬರಲ್ಲ. ಅದ್ಯಾಕೋ ನೀನ್ ಯಾಕೆ ಬರ್ತಾ ಇಲ್ಲ? ಅದು ಅಮ್ಮ, ಅಯ್ಯೋ ಹೊಟ್ಟೆ ನೋವು, ಹೊಟ್ಟೆ ನೋವು. ಪದ್ಮ, ಏನೈತಿ ಅವನಿಗೆ? ಅದ್ಯಾಕ ಬರ್ತಿಲ್ಲ ಅಂತ, ನೀನ್ ಕೂಡ ಮನೇಲಿರ್ಬೇಕು ಅಂತ ಹೀಗ್ ಹೊಟ್ಟೆ ನೋವು ಅಂತ ಹೇಳ್ತಿದ್ಯಾ ಅಲ್ವಾ? ಅಮ್ಮ ನೋವು, ಅಪ್ಪ ನೋವು ನೋವು, ಅಮ್ಮ ಅಯ್ಯೋ, ಹಾಗಾದ್ರೆ ಇಲ್ಲೇ ಇರು. ಹೊಟ್ಟೆ ನೋವು ಅಮ್ಮ. ಸೀನು, ಅದೇನದು? ಇಷ್ಟೊತ್ತವರೆಗೂ ಚೆನ್ನಾಗೇ ಇದೆಯಲ್ಲ, ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಏನೋ ಗೊತ್ತಿಲ್ಲ ಅತ್ತೆ, ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಜಾಸ್ತಿ ಆಗೋಯ್ತು. ಸರಿ ಕಣೋ ಸೀನು, ನೀನ್ ಬರೋದ್ ಬೇಡ ಬಿಡು, ನಾವೇ ಹೋಗ್ ಬರ್ತೀವಿ. ನಿನ್ನ ಬಿಟ್ಟು ಹೋಗೋದ್ ಬೇಡ ಅಂದ್ರೆ ಡಿನ್ನರ್ ಕ್ಯಾನ್ಸಲ್ ಮಾಡೋಣ. ನನಗೋಸ್ಕರ ನೀವೆಲ್ಲ ಯಾಕೆ ಕ್ಯಾನ್ಸಲ್ ಮಾಡ್ತೀರಮ್ಮ? ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಎಲ್ರೂ ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ರೂ ಸಂತೋಷದಲ್ಲಿದ್ದಾರೆ. ಇವಾಗಿಲ್ಲ ಅಂತ ಹೇಳಿ ನೋವು ಕೊಡೋದು ಯಾಕೆ? ಸೀನು, ನೀನು ಮನೇಲೇ ಇರು, ನಾವು ಹೋಗೋಣ, ನಡೀರಿ. ಅದೇಗೆ ಭಾವನವ್ರೆ? ಅಷ್ಟಕ್ಕೂ ಪಾರ್ಟಿ ಕೊಡ್ತಿರೋದು ಅವನೇ ಅಲ್ವಾ? ದುಡ್ಡು ಕೊಡ್ಬೇಕಾಗಿರೋದು ಅವನೇ ಅಲ್ವಾ? ಅವನೇ ಬರ್ಲಿಲ್ಲ ಅಂದ್ರೆ ಹೇಗೆ? ಅಪ್ಪ, ನಾನು ಇಲ್ಲೇ ಇರ್ತೀನಿ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು? ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡಿ ಭಾವನವ್ರೆ, ಹೋಗೋಣ ಬನ್ನಿ. ಸರಿ ಸೀನು, ನೋಡು, ಸ್ವಲ್ಪ ಬಿಸಿನೀರಿಗೆ ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡ್ ಕುಡಿ, ಹೊಟ್ಟೆ ನೋವು ಕಡಿಮೆ ಆಗ್ಬಿಡುತ್ತೆ. ಆಯ್ತತೆ. ಬನ್ನಿ ಬನ್ನಿ, ನಾವು ಹೊರಡೋಣ. ಸರಿ ನಡ್ರಿ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ನಾನು ಬರ್ತಿದ್ದೀನಿ, ನಿಂತ್ಕೊಳ್ಳಿ. ಥ್ಯಾಂಕ್ ಗಾಡ್, ನೀವೆಲ್ಲ ಹೊರಟಿದ್ದೀರಾ ಅನ್ಕೊಂಡಿದ್ದೆ. ಇಲ್ಲೇ ಇದ್ದೀರಲ್ಲ, ಹೋಗೋಣ ನಡೀರಿ. ಮತ್ತೆ ಏನ್ ಟ್ವಿಸ್ಟ್ ಕೊಟ್ಟೆ ಆದ್ಯ? ನೀನ್ ಇಲ್ದೆ ನಾನು ಈ ಮನೇಲಿ ಒಬ್ನೇ ಇದ್ದು ಏನ್ ಮಾಡ್ಲಿ? ನನಗೆ ಯಾಕೆ ಯಾವಾಗ್ಲೂ ಹೀಗಾಗತ್ತೆ? ಏನಾದ್ರೂ ಮಾಡಿ ನಾನು ಪಾರ್ಟಿಗೆ ಹೋಗ್ಲೇಬೇಕು. ನಾನು ಬರ್ತೀನಿ.